ಕೂಡ ಸ್ವಾಗತ ಮಾಡಿ ಅದ್ಭುತವಾದಂತ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಜಯರಾಜಣ್ಣವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತನ ತಮ್ಮೆಲ್ಲರ ಪರವಾಗಿ ನಾನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಅವ್ರ ಜೊತೆಗೆ ಭುಜಕ್ ನಿಂತು ಬೆನ್ನು ಕೊಟ್ಟು ನಿಂತಿರ್ತಕ್ಕಂಥ ಸಂದೀಪ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ತಮ್ಮೆಲ್ಲರಿಗೂ ತಿಳಿದಂಗೆ 30 ವರ್ಷನೆಯ ಜನನಿ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಸಂಕ್ರಾಂತಿ ಹಬ್ಬನ ಇವತ್ತು ನಮ್ಮ ಟೌನ್ ಅಲ್ಲಿ ಈ ಮಟ್ಟಕ್ಕೆ ವಿಜೃಂಭಣೆಯಿಂದ ಆಯೋಜನೆ ಆಗ್ತಾ ಇದೆ ಅಂತಂದ್ರೆ ಸತತವಾಗಿ ಜಯರಾಜಣ್ಣವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಜನಸೇವೆ, ಅವ್ರು ಬೆಳೆಸ್ಕೊಂಡಿರ್ತಕ್ಕಂಥ ಸಂಪರ್ಕದಿಂದ ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮ ಆಗ್ತಾ ಇದೆ. ಬೇರೆ ಬೇರೆ ಕಡೆಗಳನ್ನ ನಾವು ನೋಡ್ತಾ ಇದೀವಿ. ನಗರೀಕರಣ, ಬೆಂಗಳೂರು ಬೆಳೀತಾ ಈ ಕಡೆಗೆ ಬರ್ತಾ ಇದ್ದಂಗೆನೆ ಬೇರೆ ಬೇರೆ ಕಡೆಗಳಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿರ್ತಕ್ಕಂಥ ರಾಸುಗಳು, ಹಸುಗಳು, ಎತ್ತುಗಳು ಕಡಿಮೆ ಆಗ್ತಾ ಇದ್ರೆ ವರ್ಷಾನುವರ್ಷ ಜಯಣ್ಣ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ರಾಸುಗಳು, ಹಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಅವರ ಜನಪ್ರಿಯತೆ ಮತ್ತೆ ಶ್ರಮಕ್ಕೆ ಸಂಕೇತ ಅಂತ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳಕ್ ನಾನು ಬಯಸ್ತೇನೆ. ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ, ಯಾವುದೇ ಒಂದು ಯೋಜನೆ ಮಾಡ್ಬೇಕಂದ್ರೆ ಅದಕ್ಕೆ ಯಾರಾದ್ರೂ ಪ್ರೇರೇಪಣೆಯಾಗಿ ನಿಂತ್ಕೋಬೇಕು. ತಾಯಿಯ ಒಂದು ನೆನಪಿಗೋಸ್ಕರ ಈ ಕಾರ್ಯಕ್ರಮನ ಜಯಣ್ಣ ಅವರು ಮಾಡಬೇಕಾದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ವೇದಿಕೆಯನ್ನ ಸೃಷ್ಟಿ ಮಾಡಿ ಈ ರೀತಿಯಲ್ಲಿ ಕಾರ್ಯಕ್ರಮ ಹೊರಹೊಮ್ಮಬೇಕು ಅಂತಂದ್ರೆ ಅದಕ್ಕೆ ಪ್ರಮುಖವಾದಂತ ಇಬ್ಬರು ಮಹಾಪೋಷಕರು ಯಾರಂದ್ರೆ ಸನ್ಮಾನ್ಯ BN ಬಚ್ಚೇಗೌಡರು, BV ಬೈರೇಗೌಡನವರು ನಿಂತು ಅವರಿಗೆ ಮಹಾಪೋಷಕರಾಗಿ ನಿಂತು ಅವ್ರಿಗೆ ಈ ಕಾರ್ಯಕ್ರಮ ಮಾಡಕ್ಕೆ ವಿಶ್ವಾಸನ, ಧೈರ್ಯನ, ಎಲ್ಲ ರೀತಿಯಾದಂತ ನಂಬಿಕೆನ ತುಂಬಿದಂತವರು ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಈ ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಬಂಧುಗಳೇ, ಇವತ್ತು ನಡ್ಕೊಂಡು ಹೋಗಿ ಬಂದಾಗ ನಾವು ನೋಡಿದ್ವಿ, ಒಂದೊತ್ತಲ್ಲಿ ಒಂದು ಕಾಲದಲ್ಲಿ ಏನೇನ್ ನಮ್ಮ ಹೊಲಗಳಾಗಿರ್ಬೋದು, ತೋಟಗಳಾಗಿರ್ಬೋದು, ಗದ್ದೆಗಳಾಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಯಾವ ಅಂದ್ರೆ ಇದೇ ಮೂಕ್ ಪ್ರಾಣಿಗಳು, ನಮ್ಮ ಎತ್ತುಗಳಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಆದ್ರೆ ಇವತ್ತು ಎತ್ತುಗಳ ಕಾಲ ಹೋಗಿ ಟ್ರ್ಯಾಕ್ಟರ್ಗಳು, JCBಗಳು ಇವೆಲ್ಲವೂ ಕೂಡ ಬಂದಾಗ ಬಹುಶಃ ಸಹಜವಾಗಿ ನಾವೇನ್ ಅನ್ಕೋತೀವಿ, ಮನೆಗಳಲ್ಲಿ ಯಾರು ಎತ್ತುಗಳನ್ನಿಡಲ್ಲ, ಹಸುಗಳನ್ನ ಸಾಕಲ್ಲ ಅಂತೇಳಿ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ರೈತರು, ಇಲ್ಲಿ ಬಂದಿರ್ತಕ್ಕಂಥ ರೈತರು ಈ ಮೂಕ್ ಪ್ರಾಣಿಗಳನ್ನ, ಈ ಹಸುಗಳನ್ನ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ, ನೋಡ್ಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ಅವರಾದ್ರೂ ಒಂದು ಹೊತ್ತು ಊಟನ ಬಿಡ್ಬೋದು. ಆದ್ರೆ ಮನೆಯಲ್ಲಿರ್ತಕ್ಕಂಥ ಈ ಮೂಕ ಪ್ರಾಣಿಗಳನ್ನ ಕುಟುಂಬದ ಸದಸ್ಯರಿಗಿಂತ ಜಾಸ್ತಿಯಾಗಿ ಸಾಕಿ ನೋಡ್ಕೊಂಡಿದ್ದಾರೆ. ಎಲ್ಲ ರೈತರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸಬೇಕು. ಈ ಪ್ರಾಣಿಗಳನ್ನ ಸಾಕಿ ಕುಟುಂಬದ ಸದಸ್ಯರಾಗಿ ಇಟ್ಟಿ ಗ್ರಾಮಾಂತರ ಪ್ರದೇಶದ ಸೊಗಡನ್ನ ಇವತ್ತವರೆಗೂ ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥ ರೈತರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಸಂಕ್ರಾಂತಿ ಈಗಾಗಲೇ ಜಯಣ್ಣವ್ರು ಹೇಳ್ದಂಗೆ ಉತ್ತರಾಯಣ ಪ್ರಾರಂಭ ಆಗಿ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಬರೋದಕ್ಕೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕಬ್ಬಾಗಿರ್ಬೋದು, ಭತ್ತ ಆಗಿರ್ಬೋದು, ನಮ್ಮ ಭಾಗದಲ್ಲಿ ರಾಗಿ ಆಗಿರ್ಬೋದು, ಇವೆಲ್ಲವೂ ಕೂಡ ಕಟಾವಾಗಿ ರೈತರು ಒಳ್ಳೆ ಸಮೃದ್ಧಿಯಾಗಿ ಚೆನ್ನಾಗಿರಂತ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಈ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಮ್ಗೊಂದು ಸಮಾಧಾನ, ಸಂತೋಷ ಅಂತಂದ್ರೆ ಕಳೆದ ಒಂದು 2 ವರ್ಷದಲ್ಲಿ ನಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ರೈತರು, ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸುಭಿಕ್ಷವಾಗಿದ್ದಾರೆ. ಅವ್ರಿಗಿನ್ನೂ ಕೂಡ ಅನುಕೂಲ ಮಾಡಬೇಕು ಅಂತೇಳಿ ಹಲವಾರು ಯೋಜನೆಗಳನ್ನ ಮಾಡಿ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರಿರ್ತಕ್ಕಂಥ 2 ಹೋಬಳಿಗಳು, ನಂದಗುಡಿ ಮತ್ತೆ ಸೂಲುಬೆಲೆ ಹೋಬಳಿಗೆ ನೀರನ್ನ ತುಂಬಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನು ಸರ್ಕಾರನ ಮನವಿ ಮಾಡಿದ್ವಿ, ಸರ್ಕಾರ ಆ ಒಂದು ಮನವಿಗೆ ಹೂಗುಟ್ಟು ಇವತ್ತು ಸುಮಾರು 140 ಕೋಟಿ ರೂಪಾಯಿಗಳಲ್ಲಿ 55 MLD ನೀರ್ನ ನಂದಗುಡಿ ಸೂಲ್ಬೆಲೆ ಹೋಬಳಿ ಇರತಕ್ಕಂಥ 60 ಕೆರೆಗಳಿಗೆ ನೀರು ತುಂಬಿಸಂತ ಕೆಲಸಕ್ಕೆ ಅನುಮೋದನೆ ಕೊಟ್ಟಿದ್ದೆ. ಶೀಘ್ರವಾಗಿ ಆ ಎಲ್ಲಾ ಭಾಗಗಳಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲನ ವೃದ್ಧಿ ಮಾಡಂತ ಕೆಲಸನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ತಾವೆಲ್ಲ ನೋಡಿದಿರ ಹೊಸಕೋಟೆ ನಗರದಲ್ಲಿ ಅಭಿವೃದ್ಧಿ ಮಾಡಕ್ಕೋಸ್ಕರ ಅಂಡರ್ ಗ್ರೌಂಡ್ ಕೇಬಲ್ ಆಗಿರ್ಬೋದು,
ನಗರಕ್ಕೆ ನಾವು UGD ಸಂಪರ್ಕ ಕೊಡಬೇಕು ಅಂತೇಳಿ UGD ಕಾಮಗಾರಿಗಳಾಗಿರ್ಬೋದು, ಟ್ರಾಫಿಕ್ನ ಸುವ್ಯವಸ್ಥೆನ ಕಾಪಾಡಂತ ಒಂದು ನಿಟ್ಟಿನಲ್ಲಿ ಟ್ರಾಫಿಕ್ನ ವ್ಯವಸ್ಥೆ ಮಾಡಂತದ್ದಾಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಹೊಸಕೋಟೆನ ಒಂದು ಮಾದರಿಯಾದಂಥ ನಗರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹಲವಾರು ಕ್ರಮಗಳನ್ನ ಹೆಜ್ಜೆಗಳನ್ನ ತಗೊಂಡಿದ್ದೀವಿ. ಅದರಲ್ಲಿ ಹೊಸಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಚನ್ನಬೈರೇಗೌಡ ಕ್ರೀಡಾಂಗಣನ ಕೂಡ ನಾವೊಂದು ಮಾದರಿ ಕ್ರೀಡಾಂಗಣವಾಗಿ ಮಾಡಬೇಕು ಅಂತೇಳಿ ಸರ್ಕಾರದ ಕಡೆಯಿಂದ ಸುಮಾರು 4 ಕೋಟಿ ರೂಪಾಯಿ ಮತ್ತೆ CSR ವತಿಯಿಂದ ಸುಮಾರು 1 ಕೋಟಿ ರೂಪಾಯಿ ಹಾಕಿ 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಈ ಚನ್ನಬೈರೇಗೌಡ ಕ್ರೀಡಾಂಗಣನ ಮಾದರಿ ಕ್ರೀಡಾಂಗಣವಾಗಿ ಮಾಡಬೇಕು ಅಂತೇಳಿ ಈಗಾಗಲೂ ಎಲ್ಲ ರೆಡಿ ಮಾಡಿದೀವಿ. 400 ಮೀಟರ್ ಟ್ರ್ಯಾಕ್ ಇರಬೇಕು, ಫುಟ್ಬಾಲ್ ಆಡಕ್ ವ್ಯವಸ್ಥೆ ಇರಬೇಕು, ವಾಲಿಬಾಲ್ ಆಡಕ್ ಅವಕಾಶ ಇರಬೇಕು, ಕಬಡ್ಡಿಗೆ ಎಲ್ಲ ಕಡೆಯಲ್ಲಿ ನೆರಳು ಬರೀ ಗ್ಯಾಲರಿಯಲ್ಲಿದೆ, ಸುತ್ತೂ ಕೂಡ ನೆರಳಾಕಿ ಟೆಂಟ್ ಇರಬೇಕು. ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಗ್ರೌಂಡ್ ನ ಒಂದು ಮಾದರಿಯಾದಂತ ಗ್ರೌಂಡ್ ಮಾಡಬೇಕು ಅಂತೇಳಿ ಅತಿ ಶೀಘ್ರವಾಗಿ ಇನ್ನೊಂದು ತಿಂಗಳೊಳಗೆ ಇಲ್ಲೇನ್ ನಮ್ಮ ರಿಪಬ್ಲಿಕ್ ಡೇ ಕಾರ್ಯಕ್ರಮ ಮುಗೀತದೆ, ರಿಪಬ್ಲಿಕ್ ಡೇ ಕಾರ್ಯಕ್ರಮ ಮುಗೀತಾ ಇದ್ದಂಗೆನೆ ಈ ಗ್ರೌಂಡ್ ನ ಮೇಲ್ದರ್ಜೆಗೆ ಏರ್ಸಂತ ಕೆಲಸನ ಕೂಡ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮನ ಆಯೋಜನೆ ಮಾಡಿ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಆತ್ಮಸ್ಥೈರ್ಯ ಧೈರ್ಯ ತುಂಬಿಸಂತ ಈ ಒಂದು ಕಾರ್ಯಕ್ರಮ ಮಾಡಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಕಬ್ಬನ್ನ ಕೊಡುವಂತದ್ದಾಗಿರ್ಬೋದು, ಇಲ್ಲಿ ಇಂಡಿ ಬೂಸ ಕೊಡೋದಾಗಿರ್ಬೋದು, ಎಲ್ಲ ರೈತರಿಗೂ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಜಯರಾಜಣ್ಣವರು, ಅವರ ಸಂಗಡಿಗರು, ಅವರ ಕುಟುಂಬದ ವರ್ಗದವರು ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ಹೊಸಕೋಟೆಯ ಎಲ್ಲ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ದೇವರು ತಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಆಯುರ ಐಶ್ವರ್ಯ ಸಕಲ ಭಾಗ್ಯಗಳನ್ನ ಕೊಟ್ಟು ಕೋಟೆ ತಾಲೂಕನ್ನು ಕೂಡ ಸಮೃದ್ಧಿಯಾಗಿ ಮಾಡಿ ತಾವೆಲ್ಲರೂ ಕೂಡ ಸಮೃದ್ಧಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಮಾಡಿಕೊಂಡು ತಮ್ಮೆಲ್ಲರನ್ನೂ ಉದ್ದೇಶಿಸಿ ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you, sir. Thank you so much.